26-27ನೇ ಸಾಲಿನ ಪ್ರಥಮ ಹಂತದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ನಡೆಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ಇದರ ಅವಧಿ 2025-26ರಲ್ಲಿ ನಡೆದಂತಹ ಆರ್ಥಿಕ ವರ್ಷದಲ್ಲಿ ನಡೆದಂತಹ NRJ ಕಾರ್ಯಕ್ರಮದ ಖರ್ಚು ವೆಚ್ಚಗಳು ಮತ್ತು 15ನೇ ಹಣಕಾಸು ಯೋಜನೆ ಕಾರ್ಯಕ್ರಮದ ಖರ್ಚು ವೆಚ್ಚಗಳ ಬಗ್ಗೆ ಈ ದಿವಸ ಸಾಮಾಜಿಕ ಲೆಕ್ಕ ತಪಾಸಣಾ ಗ್ರಾಮ ಸಭೆ ಇರುತ್ತೆ. 1-4-2025 ಏಪ್ರಿಲ್ ಇಂದ 31-3-2026 ಮಾರ್ಚ್ ವರೆಗಿನ ಅವಧಿಯದ್ದು NMR ಮತ್ತೆ 15ನೇ ಹಣಕಾಸಿನ ಯೋಜನೆ ಕಾರ್ಯಕ್ರಮಗಳು ಇದಾಗಿರುತ್ತೆ. ಈಗ ಆರಂಭದಲ್ಲಿ ನಾಡಗೀತೆಯನ್ನ ಹಾಕಲಾಗುತ್ತೆ. ಎಲ್ಲರೂ ಕೂಡ ಎದ್ನಿತ್ತು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಕಾರ್ಯಕ್ರಮದ ಪರವಾಗಿ ಆಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ ಅನ್ನ ಕೇಳಿಕೊಂಡು ಅವ್ರನ್ನ ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತೇನೆ. ಈ ಸಭೆಯಲ್ಲಿ ಸಹಾಯಕರು ಗೌತಮ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಉಪಸ್ಥಿತರಿರ್ತಕ್ಕಂಥ ತಾಲೂಕು ಲೆಕ್ಕ ಪರಿಶೋಧನಾ ಸಂಯೋಜಕರಾದ ಕುಮಾರಿ ಮಮತಾ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ 2 ದಿವಸಗಳ ಕಾಲ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಲೆಕ್ಕ ತಪಾಸಣೆ ಮತ್ತು ಸ್ಥಳ ತನಿಖೆ ನಡೆಸಿರ್ತಕ್ಕಂಥ
ಸಾಮಾಜಿಕ ಪಶುಪಾಲನಾ ತಂಡದ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ NRGA ಕಾರ್ಯಕ್ರಮದ BRP ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲ ಗ್ರಾಮಸ್ಥರಿಗೂ ಸಹ ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೂ ಸಹ ಸ್ವಾಗತವನ್ನು ಬಯಸಿ ಈಗ ಈ ಸಭೆಯ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಬೇಕು ಅಂತ ಹೇಳಿ ಮಮತಾ ಅವರನ್ನು ಕೇಳ್ಕೊಳ್ತೀನಿ. ಈಗಾಗಲೇ ಸರ್ ಹೇಳಿದಂಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ವರ್ಷ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, 15ನೇ ಹಣಕಾಸು ಯೋಜನೆ ಮತ್ತೆ ತಾಲೂಕು ಪಂಚಾಯತಿ ವತಿಯಿಂದ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಆ ಸಂಪೂರ್ಣ ಮಾಹಿತಿನ ಸಭೆಗೆ ನೀಡ್ತಾರೆ. ಯಾವ್ದಾದ್ರು ಕಾಮಗಾರಿಗಳು ಆಗ್ಲಿಕ್ಕೆ ಹಣ ಪಾವತಿಯಾಗಿವೆ, ಕಳಪೆ ಕಾಮಗಾರಿಗಳೇನಾದ್ರು ಆಗಿದೆ, ಕಳೆದ ವರ್ಷ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರು ಕೆಲಸಗಳನ್ನ ನಿರ್ವಹಿಸಿದ್ರೆ ಅವರಿಗೆ ಕೂಲಿ ಹಣ ಏನಾದ್ರು ಪಾವತಿ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಏನೇ ಸಮಸ್ಯೆಗಳು, ಸಲಹೆ ಸೂಚನೆಗಳು ಏನೇ ಇದ್ರು ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲ್ಲ ದಾಖಲಾತಿಗಳನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ಹಾಜರುಪಡಿಸಿದ್ದಾರೆ. ಗ್ರಾಮಸ್ಥರಿಗೆ ಯಾವ್ದಾದ್ರು ಕಾಮಗಾರಿಗಳ ಬಗ್ಗೆ ಅನುಮಾನಗಳೇನಾದ್ರು ಇದ್ರೆ ದಾಖಲಾತಿ ಸಹ ಪರಿಶೀಲನೆ ಮಾಡೋದಕ್ಕೆ ವಿಶೇಷ ಅಧಿಕಾರನ ನೀಡಿದ್ದಾರೆ. ನಾವು ಸಹ ಕಳೆದ 3 ದಿನಗಳಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಮತ್ತೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತೆ ರಾಜ್ಯ ಹಣಕಾಸು ಆಯೋಗ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ತಾಲೂಕು ಪಂಚಾಯತಿ ವತಿಯಿಂದ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ, ಅದರ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರು ಕೆಲಸಗಳನ್ನ ನಿರ್ವಹಿಸಿದ್ದಾರೆ ಅವರ ಮನೆಗಳನ್ನ ಭೇಟಿ ಮಾಡಿ ಅದರಲ್ಲಿ ಕಂಡು ಬಂದಿರುವಂತಹ ಉತ್ತಮ ಅಂಶಗಳು ಮತ್ತೆ ಕೆಲವೊಂದು ಸಣ್ಣ ನ್ಯೂನತೆಗಳಿದೆ, ಆ ವರದಿನ ಸಹ ನಂತರದಲ್ಲಿ ಸಭೆಗೆ ಮಂಡಿಸ್ತೀವಿ. ಇನ್ನು ಈ ಒಂದು ಸಭೆ ಅಧ್ಯಕ್ಷತೆಯನ್ನ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇರೋದ್ರಿಂದ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡ್ತಾ ಇದ್ವಿ. ಇದಿಷ್ಟು ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ. ಇದೇ ರೀತಿ ಕಳೆದ ವರ್ಷನೂ ಒಂದು ಸೋಷಿಯಲ್ ಆಡಿಟ್ ಗ್ರಾಮ ಸಭೆ ನಡೆದಿತ್ತು. ಅದರಲ್ಲಿ ಕೆಲವೊಂದು ನ್ಯೂನತೆಗಳನ್ನ ಗುರುತಿಸಿ ಗ್ರಾಮ ಪಂಚಾಯತಿಯವರಿಗೆ ವರದಿಗಳನ್ನ ನೀಡೋಗಿದ್ವಿ. ವರದಿಗೆ ಸಂಬಂಧಪಟ್ಟಂತೆ ಏನು ಅನುಪಾಲನಾ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಅನುಪಾಲನಾ ವರದಿನ ಸಭೆಗೆ ಮಂಡಿಸಬೇಕು ಅಂತ ಗ್ರಾಮ ಪಂಚಾಯತಿ ಡಿಇಒ ಆದ ನಾಗರತ್ನವರನ್ನ ಕೇಳ್ಕೊಳ್ತಾ ಇದ್ದೀವಿ. ಅದಾದ್ಮೇಲೆ ಕಳೆದ ವರ್ಷ ನರೇಗಾ ಯೋಜನೆ ಅಡಿಯಲ್ಲಿ ಮತ್ತೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಮತ್ತೆ ತಾಲೂಕು ಪಂಚಾಯತಿಯಿಂದ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಆ ಮಾಹಿತಿನ ಸಭೆಗೆ ಮಂಡಿಸಬೇಕು ಅಂತ ಗ್ರಾಮ ಪಂಚಾಯತಿಯವರನ್ನ ಕೇಳ್ಕೊಳ್ತಾ ಇದ್ದೀವಿ. ಅದೇ ಹೊಸಬೀಡು ಗ್ರಾಮದ ಸರ್ಕಾರಿ ವಿದ್ಯಾರ್ಥಿಯಲ್ಲಿ ಒಂದು ವರ್ಷದಲ್ಲಿ ಸುಶೀಲಾ ಮತ್ತೆ ರೇಣುಕಾ ಅವರ ಹೆಸರು ಅದನ್ನ ಸೈನ್ ಹಾಕ್ತೀವಿ. ಈ ಸತಿ ಕಾಮಗಾರಿಗಳ ಅಂದ್ರೆ ಕಳೆದ ವರ್ಷ ಏನೇನು ಕಾಮಗಾರಿಗಳನ್ನ ಓದಿ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕಾಂಪ್ಲೆಕ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ಯಾವ ಕಾಮಗಾರಿಗಳ ಬಗ್ಗೆ ಡೌಟ್ಸ್ ಇದೆ ಟಿಕ್ ಮಾಡಿ ಇಟ್ಕೊಳ್ಳಿ, ನಂತರದಲ್ಲಿ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹೊಸಬೀಡು ಗ್ರಾಮದ ಒಟ್ಟು ಹೆಚ್ಚಾಗಿ 10,947. ದಾಸವಾಳ ಗ್ರಾಮದ ವಿಮಲಾಪುರ ಸೋಮಶೇಖರ ಇವರ ಮನೆ ಹತ್ತಿರ ಜನರು ಕೂತಿ ನೆಲಹಾಸು ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 56,689. ದಾಸವಾಳ ಗ್ರಾಮದ ವೇದಪುರ ಸುರೇಂದ್ರ ಇವರ ಮನೆ ಹತ್ತಿರ ಜನರು ಕೂತಿ ನೆಲಹಾಸು ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 45,000. ಮುಖ್ಯಕಾರಕ ಮುಖ್ಯಸ್ಥರು ಧರ್ಮ ಇವರ ಮನೆ ಹತ್ತಿರ ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 55,823. ಹೊಸಬೀಡು ಗ್ರಾಮದ ರತ್ನಮ್ಮ ವೆಂಕಟೇಶ್ವರ ಮನೆ ಹತ್ತಿರ ಜನರು ಕೂತಿ ನೆಲಹಾಸು ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 56,500. ಹೊಸಬೀಡು ಗ್ರಾಮದ ಆಶೋಕ ಮಂಜುನಾಥ್ ಇವರ ಮನೆ ಹತ್ತಿರ ಜನರು ಕೂತಿ ನೆಲಹಾಸು ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 5,335. ಬಾಂಡೆ ಗ್ರಾಮದ ಪ್ರತಿಮಾ ಭುವನೇಶ್ವರ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 12,700. ಬಾಂಡೆ ಗ್ರಾಮದ ಅನ್ನಪೂರ್ಣ ಸುರೇಂದ್ರ ಇವರ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 2,452. ಬಾಂಡೆ ಮುಖ್ಯ ಗ್ರಾಮ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಸವಾಳ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 63,270. ಹೊಸಬೀಡು ಗ್ರಾಮದ ಕಿಟಕಿಯ ಅಭಿವೃದ್ಧಿ ಕಾಮಗಾರಿ ಒಟ್ಟು ವೆಚ್ಚ 3,90,390. ಮುಖ್ಯ ಗ್ರಾಮದ ಸ್ವರೂಪ ಪಾರ್ಸಲ್ ಕೆರೆ ಅಭಿವೃದ್ಧಿ ಕಾಮಗಾರಿ ಒಟ್ಟು ವೆಚ್ಚ 2,95,440. ಮತ್ತು ಹೊಸಬೀಡು ಗ್ರಾಮ ಸರ್ಕಾರಿ ಕಿಟಕಿಯ ಭೂಮಿ ನಿರ್ಮಾಣ ಕಾಮಗಾರಿ ಒಟ್ಟು ವೆಚ್ಚ 76,640. ಟೋಟಲ್ ಆಗಿದೆ. ದಾಸವಾಳ ಗ್ರಾಮದ ಟೋಟಲ್ ಕಾಮಗಾರಿ ಒಟ್ಟು ವೆಚ್ಚ 16,320.
ನನ್ನ ಕಾಮಗಾರಿದ್ದು ವಸ್ತುಗಳ ಗಮನ ಅಲ್ಲಿ ಒಳಗಡೆ